ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. 4 ದಿನದಿಂದ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಕೊನೆಗೂ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. 3 ದಿನಗಳಿಂದ ಚಿಕಿತ್ಸೆಗೆ ಎಲ್ಲಾ ರೀತಿಯಲ್ಲೂ ಕೂಡ ಅವರ ದೇಹ ಸ್ಪಂದಿಸ್ತಾ ಇತ್ತು. ಆದರೆ 85 ವಯಸ್ಸಾಗಿತ್ತು, ಹೀಗಾಗಿ ದೇಹ ಸ್ಪಂದಿಸಲಿಲ್ಲ. ಇದೀಗ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಬಂಧುಗಳೇ, 72 ವರ್ಷದ ದಾಂಪತ್ಯ ಅವರಿಬ್ಬರದ್ದು ಕೂಡ. ಜೊತೆಗೆ ದೇವೇಗೌಡರು ಇವತ್ತು ದೊಡ್ಡ ಮಟ್ಟಿಗಿನ ಯಶಸ್ಸನ್ನ ಕಂಡಿದ್ದಾರೆ. ಇವತ್ತು ಇಡೀ ರಾಷ್ಟ್ರ ದೇವೇಗೌಡರ ಬಗ್ಗೆ ಮಾತನಾಡ್ತಾ ಇದೆ ಅಂದ್ರೆ ಅದರ ಹಿಂದೆ ಇದ್ದಂತ ದೊಡ್ಡ ಶಕ್ತಿ ಅಂದ್ರೆ ಅದು ಚೆನ್ನಮ್ಮ. ಹೀಗಾಗಿ ಚೆನ್ನಮ್ಮರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಸಕ್ತಿದಾಯಕವಾದಂತ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗೋಣ. ಯಾಕಂದ್ರೆ ದೇವೇಗೌಡರ ಬದುಕಿನ ಬಗ್ಗೆ ಬಹುತೇಕರಿಗೆ ಗೊತ್ತಿರುತ್ತೆ, ದೇವೇಗೌಡರ ಮಕ್ಕಳ ಬದುಕಿನ ಬಗ್ಗೆ ಗೊತ್ತಿರುತ್ತೆ. ಆದ್ರೆ ದೇವೇಗೌಡರ ಕುಟುಂಬದಲ್ಲಿ ದೊಡ್ಡ ಶಕ್ತಿಯಾಗಿದ್ದಂತ ಚೆನ್ನಮ್ಮರ ಬದುಕಿನ ಬಗ್ಗೆ ಬಹುತೇಕರಿಗೆ ಗೊತ್ತಿರ್ಲಿಕ್ಕಿಲ್ಲ. ಚೆನ್ನಮ್ಮರ ಬದುಕು ಒಂದ್ ರೀತಿಯಲ್ಲಿ ಅದೆಷ್ಟೋ ಮಂದಿಗೆ ಸ್ಫೂರ್ತಿ ತುಂಬುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ದೇವೇಗೌಡರು ಆರಂಭದಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ರಲ್ಲ, ಅಲ್ಲಿಂದ ದೇಶದ ಪ್ರಧಾನಿ ಆಗುವ ಹಂತದವರೆಗೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಅವರ ಹಿಂದೆ ನಿಂತ್ಕೊಂಡಿದ್ದಂಥವರು ಚೆನ್ನಮ್ಮ. ಅವರಿಗೆ ಒಟ್ಟು 6 ಜನ ಮಕ್ಕಳು. ಇಡೀ ಕುಟುಂಬವನ್ನ ಅತ್ಯದ್ಭುತವಾಗಿ ಸರಿದೂಗಿಸಿಕೊಂಡು ಹೋದಂಥವರು ಅಂದ್ರೆ ಚೆನ್ನಮ್ಮ. ಇಂತಹ ಚೆನ್ನಮ್ಮ ಮದುವೆ ಆಗುವಂತಹ ಸಂದರ್ಭದಲ್ಲಿ ಅವ್ರದ್ದು ಶ್ರೀಮಂತವಾದಂಥ ಕುಟುಂಬ. ದೇವೇಗೌಡರದ್ದು ಆಗ ಮಧ್ಯಮ ವರ್ಗದ ಕುಟುಂಬ. ಆಗ ಚೆನ್ನಮ್ಮರಿಗೆ ಬರೀ 17 ವರ್ಷ ವಯಸ್ಸು. ಬರೀ 17ನೇ ವಯಸ್ಸಿಗೆ ಮದುವೆಯಾಗಿ ಬಂದಂತ ಚೆನ್ನಮ್ಮ ಇಡೀ ಕುಟುಂಬವನ್ನ ಸರಿದೂಗಿಸಿದ್ದಿದೆಯಲ್ಲ, ಅದು ಸಾಮಾನ್ಯವಾದಂಥ ಸಂಗತಿ ಅಲ್ವೇ ಅಲ್ಲ. ಜೊತೆಗೆ ಒಮ್ಮೆ ಅಂತೂ ಚೆನ್ನಮ್ಮ ಸಾವಿಗೆ ತೀರ ಸಮೀಪ ಹೋಗಿ ಅದನ್ನ ಗೆದ್ದು ಬಂದಂಥವ್ರು. ಕಾರಣ ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅವರ ಮೇಲೆ ಆಸಿಡ್ ಅಟ್ಯಾಕ್ ಆಗಿತ್ತು. ಅವರ ಮುಖ ಛಿದ್ರ ಆಗಿತ್ತು. ಹೆಚ್ಚು ಕಡಿಮೆ 2 ತಿಂಗಳು ಪ್ರಜ್ಞೆಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿತ್ತು. ಅದಾದ ಬಳಿಕ ಅದನ್ನ ಗೆದ್ದು ಬಂದಿದ್ದು ಸಾಮಾನ್ಯವಾದಂತ ವಿಚಾರ ಅಲ್ಲ. ಹಾಗಾದ್ರೆ ಏನು ಚೆನ್ನಮ್ಮರ ಬದುಕಿನ ಹಿನ್ನೆಲೆ, ಆ ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಚೆನ್ನಮ್ಮ ಮೂಲತಃ ಹಾಸನ ತಾಲೂಕಿನ ಮುತ್ತಿಗೆ ಹಿರಿಹಳ್ಳ ಎನ್ನುವಂತ ಭಾಗದವರು. ಅವರ ತಂದೆ ಬಹಳ ಶ್ರೀಮಂತರು. ಆ ಕಾಲಕ್ಕೆ ಜಮೀನ್ದಾರಿಕೆ ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು. ಸುತ್ತಮುತ್ತ ಎಲ್ಲ ಭಾಗದಲ್ಲೂ ಕೂಡ ಬಹಳ ಶ್ರೀಮಂತರಾಗಿದ್ರು. ಅವರ ತಂದೆ ಹೆಸರು ಪಟೇಲ್ ದೇವೇಗೌಡ ಅಂತ ಹೇಳಿ. ಅವರಿಗೆ 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ಎಲ್ಲರಲ್ಲೂ ಕೂಡ ದೊಡ್ಡವರು ಯಾರು ಅಂದ್ರೆ ಇದೇ ಚೆನ್ನಮ್ಮ. ಸಮೀಪದಲ್ಲಿ ಶಾಲೆ ಇರಲಿಲ್ಲ, ಒಂದು 5-6 ಕಿಲೋಮೀಟರ್ ದೂರ ಹೋಗ್ಬೇಕಿತ್ತಂತೆ. ಅಲ್ಲಿವರೆಗೂ ಕೂಡ ನಡ್ಕೊಂಡು ಹೋಗಿ ಅವರ ಎಜುಕೇಶನ್ ಅನ್ನ ಆ ದಿನಗಳಲ್ಲೇ ಮಾಡಿದಂಥವ್ರು. ಒಂದು ಮಾಹಿತಿಯ ಪ್ರಕಾರ SSLC ಕಂಪ್ಲೀಟ್ ಮಾಡಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಕ್ಲಾರಿಟಿ ಇಲ್ಲ, ಅದ್ರ ಒಂದು ಇನ್ಫಾರ್ಮೇಶನ್ ಪ್ರಕಾರ SSLCಯನ್ನ ಚೆನ್ನಮ್ಮ ಕಂಪ್ಲೀಟ್ ಮಾಡಿದ್ದಾರಂತೆ. ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಬಡತನ ಅಂತದ್ದು ಯಾವುದನ್ನು ಕೂಡ ನೋಡಿದಂಥವ್ರು ಅಲ್ವೇ ಅಲ್ಲ. ಬಹಳ ಚೆನ್ನಾಗಿದ್ದಂಥ ಕುಟುಂಬ, ಆರಾಮಾಗಿ ಬಾಲ್ಯವನ್ನ ಕಳೆದಂಥವ್ರು ಚೆನ್ನಮ್ಮ. ದೇವೇಗೌಡರ ಪರಿಚಯ ಹೇಗಾಯ್ತು ಅಂತ ನಾವು ಗಮನಿಸೋದಾದ್ರೆ, ದೇವೇಗೌಡರವರು ಹರದನಹಳ್ಳಿ ಇದೆಯಲ್ಲ, ಅದು ಚೆನ್ನಮ್ಮರ ಅಜ್ಜಿ ಊರು. ಚೆನ್ನಮ್ಮ ಹುಟ್ಟಿದ್ದು ಅದೇ ಹರದನಹಳ್ಳಿಯಲ್ಲಿ. ಅದಾದ ಬಳಿಕ ಆಗಾಗ ತನ್ನ ಅಜ್ಜಿ ಮನೆಗೆ ಬರ್ತಾ ಇದ್ರು. ಅಜ್ಜಿ ಮನೆಗೆ ಬರ್ತಿದ್ದಂತ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬದ ಜೊತೆಗೆ ಚೆನ್ನಮ್ಮರಿಗೆ ಪರಿಚಯ ಆಗತ್ತೆ. ಅದಾದ ನಂತರ ದೇವೇಗೌಡರಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಆಗ ಹೆಣ್ಣನ್ನ ಹುಡುಕ್ತಾ ಇರ್ತಾರೆ. ದೇವೇಗೌಡರಿಗೆ ಆಗ ವಯಸ್ಸು 21 ಆಗಿರುತ್ತೆ. ಆಗ ಅವರೇನು ರಾಜಕೀಯದಲ್ಲಿ ದೊಡ್ಡ ಮಟ್ಟಿಗೆ ಗುರ್ಸ್ಕೊಂಡಿರಲಿಲ್ಲ, ಏನೂ ಇರಲಿಲ್ಲ. ಅವರು ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮೋವನ್ನು ಮುಗಿಸಿ ಅದಾದ ಬಳಿಕ ಅವರು ಕಾಂಟ್ರಾಕ್ಟರ್ ಆಗಿ ತುಂಬಾ ಸಣ್ಣ ಪುಟ್ಟ ಕೆಲಸ ಅಂಥದ್ದೆಲ್ಲವನ್ನೂ ಕೂಡ ಮಾಡ್ಕೊಂಡಿದ್ರು. ಕೃಷಿ ಕಾಯಕದಲ್ಲಿ ತಮ್ಮ ತಾವು ತೊಡಗಿಸ್ಕೊಂಡಿದ್ರು. 1953 ಸಂದರ್ಭದಲ್ಲಿ ಆಗ ತಾನೇ ಅವರು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ನಲ್ಲಿದ್ದಂಥವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ರು. ಆದ್ರೆ ಕೊಳ್ಳುವಂತ ಹೆಸರು ಅಂತದೇನು ಕೂಡ ಮಾಡಿರಲಿಲ್ಲ. ಆದ್ರೆ ದೇವೇಗೌಡರ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಆ ಕಾಲದಲ್ಲಿ ಅವರು ಒಳ್ಳೆ ಎಜುಕೇಶನ್ ಅನ್ನ ಪಡೆದಿದ್ರು. ಇತ್ತ ಏನಾಗಿತ್ತು ಅಂದ್ರೆ, ಚೆನ್ನಮ್ಮ ಆಗಾಗ ಊರಿಗೆ ಬರ್ತಾ ಹೋಗ್ತಾ ದೇವೇಗೌಡರ ಕುಟುಂಬದವರಿಗೆ ಪರಿಚಯ ಆಗಿದ್ರಲ್ಲ, ಹೀಗಾಗಿ ದೇವೇಗೌಡರ ತಾಯಿಗೆ ಚೆನ್ನಮ್ಮರನ್ನ ತಂದುಕೊಳ್ಬೇಕು ಅಂತ ಆಸೆ ಆಗಿತ್ತಂತೆ. ಹೀಗಾಗಿ 2 ಕುಟುಂಬ ಜೊತೆಗೆ ಮಾತುಕತೆ ಎಲ್ಲವೂ ಕೂಡ ನಡೆಯುತ್ತೆ. ಆರಂಭದಲ್ಲಿ ಚೆನ್ನಮ್ಮನವರ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಅದಕ್ಕೆ ವಿರೋಧವೂ ಕೂಡ ವ್ಯಕ್ತವಾಗುತ್ತೆ. ಯಾಕಂದ್ರೆ ಚೆನ್ನಮ್ಮನವರ ಫ್ಯಾಮಿಲಿ ಬಹಳ ಚೆನ್ನಾಗಿ ವೆಲ್ ಸೆಟಲ್ಡ್ ಫ್ಯಾಮಿಲಿ, ಬಹಳ ಚೆನ್ನಾಗಿದ್ದಂಥ ಕುಟುಂಬ, ಜಮೀನ್ದಾರರು, ದೊಡ್ಡ ಕುಟುಂಬ. ಆದ್ರೆ ದೇವೇಗೌಡರು ಆ ಸಂದರ್ಭದಲ್ಲಿ ಏನು ಅಂದ್ರೆ ಏನೂ ಕೂಡ ಇರಲಿಲ್ಲ. ಅವ್ರ ತಂದೆ ಹೇಳ್ಕೊಳ್ಳುವಂತ ಶ್ರೀಮಂತರು ಅಂತದೇನು ಕೂಡ ಇರಲಿಲ್ಲ. ಸಣ್ಣ ಕೃಷಿ ಕುಟುಂಬ ಆಗಿರುತ್ತೆ ಅಷ್ಟೇ. ಆ ಕಾರಣಕ್ಕಾಗಿ ಆರಂಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಒಂದೇ ಒಂದು ಕಾರಣಕ್ಕಾಗಿ ಚೆನ್ನಮ್ಮರನ್ನ ದೇವೇಗೌಡರಿಗೆ ಕೊಡ್ತಾರೆ. ಕಾರಣ ಏನು? ದೇವೇಗೌಡರು ಆಗ ಚೆನ್ನಾಗಿ ಓದಿಕೊಂಡಿದ್ದಂತ ಕೆಲವರಲ್ಲಿ ದೇವೇಗೌಡರು ಒಬ್ಬರಾಗಿದ್ರು. ಹೀಗಾಗಿ ಒಳ್ಳೆ ಕೆಲಸ ಸಿಗುತ್ತೆ ಎನ್ನುವಂತ ನಂಬಿಕೆಯಲ್ಲಿ ದೇವೇಗೌಡರಿಗೆ ಮದುವೆ ಮಾಡಿ ಕೊಡ್ತಾರೆ. ಆಗ ದೇವೇಗೌಡರ ವಯಸ್ಸು 21, ಚೆನ್ನಮ್ಮರ ವಯಸ್ಸು ಬರೀ 17 ವರ್ಷ ಅಷ್ಟೇ. 17ನೇ ವಯಸ್ಸಿಗೆ ದೇವೇಗೌಡರ ಪತ್ನಿಯಾಗಿ ಚೆನ್ನಮ್ಮ ಅವರ ಮನೆಗೆ ಬರ್ತಾರೆ. ಅದಾದ ಬಳಿಕ ನಿಧಾನಕ್ಕೆ ದೇವೇಗೌಡರ ಬದುಕು ಬದಲಾಗೋದಕ್ಕೆ ಶುರುವಾಗುತ್ತೆ. ಆರಂಭದಲ್ಲಿ ಅವರಿಗೆ ರೈಲ್ವೆ ಕೆಲಸ ಸಿಗುತ್ತೆ.
ಆದರೆ ದೇವೇಗೌಡರು ಇಲ್ಲ, ನಾನು ರಾಜಕೀಯದಲ್ಲಿ ಏನಾದರೂ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ರೈಲ್ವೆ ಕೆಲಸವನ್ನ ನಿರಾಕರಿಸ್ತಾರೆ. ಅದಾದ ಬಳಿಕ ದೊಡ್ಡ ಕಾಂಟ್ರಾಕ್ಟರ್ ಆಗುವಂತ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಕಾಂಟ್ರಾಕ್ಟರ್ ಆಗೋದಕ್ಕೆ ಹೇಳಿಕೊಳ್ಳುವಂತ ಹಣಕಾಸಿನ ಸೌಲಭ್ಯ ಅಂತದೇನು ಕೂಡ ಇರ್ಲಿಲ್ವಲ್ಲ. ಆಗ ಸಹಾಯವನ್ನ ಮಾಡಿದಂಥವ್ರು ಇದೇ ಚೆನ್ನಮ್ಮ. ತಮ್ಮ ಆಭರಣಗಳೆಲ್ಲವನ್ನೂ ಕೂಡ ಅಡ ಇಟ್ಟು ಹಣ ತಂದು ದೇವೇಗೌಡರಿಗೆ ಕೊಡ್ತಾರೆ. ಅದಾದ ಬಳಿಕ ದೇವೇಗೌಡರು ತಕ್ಕ ಮಟ್ಟಿಗೆ ಕಾಂಟ್ರಾಕ್ಟರ್ ಆಗಿ ತಮ್ಮನ್ನ ತಾವು ಗುರುತಿಸ್ಕೊಳ್ತಾರೆ. ಅದಾದ ನಂತರ ರಾಜಕೀಯ ಪ್ರವೇಶವನ್ನ ಮಾಡ್ತಾರೆ. ಅವರು ಪುರಸಭೆ ಮೂಲಕ ತಮ್ಮ ರಾಜಕೀಯ ಎಂಟ್ರಿ ಆಗುತ್ತೆ. ಅದಾದ ನಂತರ 1962ರಲ್ಲಿ ಕಾಂಗ್ರೆಸ್ನಲ್ಲಿ ಅವರಿಗೆ ಹೊಳೆನರಸೀಪುರದಿಂದ ಟಿಕೆಟ್ ಸಿಗೋದಿಲ್ಲ. ಹೀಗಾಗಿ ಕಾಂಗ್ರೆಸ್ನ ವಿರುದ್ಧ ಬಂಡಾಯ ಎದ್ದು ಪಕ್ಷೇತರಾಗಿ ಸ್ಪರ್ಧೆಯನ್ನ ಮಾಡಿ ಆಗ ಗೆಲುವನ್ನ ಸಾಧಿಸ್ತಾರೆ. ಅದರ ಹಿಂದೆ ಇದ್ದಿದ್ದು ಕೂಡ ಚೆನ್ನಮ್ಮರ ಕುಟುಂಬ. ಚೆನ್ನಮ್ಮರ ಕುಟುಂಬ ಆರ್ಥಿಕವಾಗಿ ಬಹಳ ಸದೃಢವಾಗಿದ್ದಂತ ಕಾರಣಕ್ಕಾಗಿ ದೇವೇಗೌಡರಿಗೆ ಆ ಸಂದರ್ಭದಲ್ಲಿ ಆರ್ಥಿಕವಾದಂತ ಸಹಾಯ ಸಿಗುತ್ತೆ. ಅದಾದ ನಂತರ ದೇವೇಗೌಡರು ಹಿಂತಿರುಗಿ ನೋಡಿದ್ದೇ ಇಲ್ಲ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿರಂತರವಾಗಿ ಹೊಳೆನರಸೀಪುರದಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾಗಿ ಬರ್ತಾರೆ. ಅದರ ನಡುವೆ ಅವರು ವಿಪಕ್ಷ ನಾಯಕನಾಗ್ತಾರೆ, ಬೇರೆ ಬೇರೆ ಸಂದರ್ಭದಲ್ಲಿ ಸಚಿವರಾಗ್ತಾರೆ. ಅಂತಿಮವಾಗಿ 1994ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. 1996ರಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ಆಗ್ತಾರೆ. ಇದರ ನಡುವೆ ಚೆನ್ನಮ್ಮರ ಒಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ, ದೇವೇಗೌಡರು ಪ್ರಧಾನಿ ಆದರೂ ಕೂಡ, ದೆಹಲಿಯ ರಾಜಕಾರಣಕ್ಕೆ ಹೋದರೂ ಕೂಡ ಚೆನ್ನಮ್ಮ ಯಾವತ್ತೂ ಕೂಡ ತಮ್ಮ ಮಣ್ಣಿನ ಗುಣವನ್ನ ಮರೆಯಲಿಲ್ಲ, ಯಾವತ್ತೂ ಕೂಡ ಸರಳತೆಯನ್ನ ಮರೆಯಲಿಲ್ಲ. ಸದಾಕಾಲ ಸರಳತೆಯನ್ನ ಮೈಗೂಡಿಸಿಕೊಂಡು ಬಂದಂತವರು ಚೆನ್ನಮ್ಮ. ಜೊತೆಗೆ ದೊಡ್ಡದಾಗಿರುವಂತಹ ಕುಟುಂಬ, 6 ಜನ ಮಕ್ಕಳು. ತುಂಬಾ ಜನರಿಗೆ ದೇವೇಗೌಡರು ಅಂದ್ರೆ 2 ಮಕ್ಕಳು ಮಾತ್ರ ನೆನಪಾಗೋದು, ಕುಮಾರಸ್ವಾಮಿ ಮತ್ತೆ HD ರೇವಣ್ಣ. ಆದ್ರೆ ಅವರಿಗೆ ಒಟ್ಟು 6 ಜನ ಮಕ್ಕಳು, ಅದರ 4 ಜನ ಗಂಡು ಮಕ್ಕಳು. ಮೊದಲೇ ಮಗ HD ಬಾಲಕೃಷ್ಣ ಅಂತ ಹೇಳಿ ನಿವೃತ್ತ KS ಅಧಿಕಾರಿ, ಅವ್ರ ಮೇಲೆ ಒಂದಷ್ಟು ಆರೋಪಗಳಿತ್ತು ಬಿಡಿ. ಮತ್ತೊಬ್ಬರು HD ರೇವಣ್ಣ, ಮಾಜಿ ಸಚಿವರು, ನಿಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. HD ಕುಮಾರಸ್ವಾಮಿ, HD ರಮೇಶ್ ಅಂತ ಹೇಳಿ ಡಾಕ್ಟರು. ಹಾಗೆ 2 ಹೆಣ್ಮಕ್ಳು, ಅನುಸೂಯ ಮತ್ತೆ ಶೈಲಜಾ. ಒಬ್ರು ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನುಸೂಯ. ಈ ರೀತಿಯಾಗಿ ಒಟ್ಟು 6 ಜನ ಮಕ್ಕಳು. ಅವರೆಲ್ಲರನ್ನೂ ಕೂಡ ಇಡೀ ಕುಟುಂಬವನ್ನ, ದೇವೇಗೌಡರಿಗೆ ಹೆಚ್ಚು ಸಮಯ ಕೊಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಇಡೀ ಕುಟುಂಬವನ್ನ ಬಹಳ ಅಚ್ಚುಕಟ್ಟಾಗಿ ಸರಿದೂಗಿಸಿಕೊಂಡು ಹೋದಂಥವರು ಯಾರು ಅಂದ್ರೆ ಇದೇ ಚೆನ್ನಮ್ಮನವರು. ಈಗ ಅವರ ಬದುಕಿನ ಒಂದು ಕರಾಳ ಅಧ್ಯಾಯದ ವಿಚಾರಕ್ಕೆ ಬರೋಣ. ಅದು ಆಸಿಡ್ ದಾಳಿಗೆ ಸಂಬಂಧಪಟ್ಟ ಹಾಗೆ. ಬಂಧುಗಳೇ, ಅದು 2001ನೇ ಇಸವಿ ಫೆಬ್ರವರಿ 21ನೇ ತಾರೀಕು ಶಿವರಾತ್ರಿ ದಿನ. ದೇವೇಗೌಡರ ಕುಟುಂಬ ಹರದನಹಳ್ಳಿಯಲ್ಲಿರುವಂತಹ ಈಶ್ವರ ದೇವಸ್ಥಾನಕ್ಕೆ ಪ್ರತಿ ಶಿವರಾತ್ರಿಯ ಸಂದರ್ಭದಲ್ಲಿ ಕುಟುಂಬ ಸಮೇತವಾಗಿ ಹೋಗಿ ಪೂಜೆಯನ್ನ ಸಲ್ಲಿಸಿ ಬರ್ತಿರ್ತಾರೆ. ಅವತ್ತು ಅದೇ ರೀತಿಯಾಗಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರು ಹಾಗೆ ದೇವೇಗೌಡರ ಸೊಸೆ ಭವಾನಿ ರೇವಣ್ಣ ಅವರಲ್ಲಿ ಪೂಜೆ ಸಲ್ಲಿಸೋದಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆಸಿಡ್ ದಾಳಿ ಆಗುತ್ತೆ. ಮಾಡಿದಂಥವ್ರು ಯಾರು ಅಂದ್ರೆ ಅವರ ಕುಟುಂಬದವರೇ. ದೇವೇಗೌಡರ ಸಹೋದರ ಬಸವೇಗೌಡ ಅಂತ ಹೇಳಿ ಅವರ ಮಗ ಲೋಕೇಶ್. ಅವರಿಗೆ ಒಂದು ರೀತಿಯಲ್ಲಿ ದೇವೇಗೌಡರು ಇಷ್ಟು ಎತ್ತರಕ್ಕೆ ಬೆಳೆದ್ರು, ರಾಜ್ಯದ ಮುಖ್ಯಮಂತ್ರಿ ಆದ್ರು, ಪ್ರಧಾನಮಂತ್ರಿ ಆದ್ರು, ನಮ್ಮ ಕುಟುಂಬಕ್ಕೆ ಏನು ಸಹಾಯ ಮಾಡಲಿಲ್ಲ ಎನ್ನುವಂತ ಒಂದು ದ್ವೇಷ ಇರುತ್ತೆ. ಮತ್ತೊಂದು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಜ್ಯ ನಡೀತಾ ಇರುತ್ತೆ. ಅವತ್ತು ಅವರು ಟಾರ್ಗೆಟ್ ಮಾಡಿದ ಯಾರನ್ನ ಅಂದ್ರೆ HD ರೇವಣ್ಣರನ್ನ. ಆದ್ರೆ ಅವತ್ತು HD ರೇವಣ್ಣ ಸಿಗ್ಲಿಲ್ಲ. ಹೀಗಾಗಿ ಅದೇ ಸಿಟ್ಟಿನಲ್ಲಿ ದೇವೇಗೌಡರ ಪತ್ನಿಯಾಗಿರುವಂತಹ ಚೆನ್ನಮ್ಮರ ಮೇಲೆ ಆಸಿಡ್ ಅನ್ನ ಎರಚುತ್ತಾರೆ. ಪಕ್ಕದಲ್ಲಿದ್ದಂಥ ಭವಾನಿ ರೇವಣ್ಣ ಅವರಿಗೆ ಸಣ್ಣ ಪುಟ್ಟ ಗಾಯ ಆಗುತ್ತೆ, ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ. ಆದ್ರೆ ಗಂಭೀರವಾಗಿ ಗಾಯಗೊಂಡಂತವ್ರು ಯಾರು ಅಂದ್ರೆ ಚೆನ್ನಮ್ಮ. ಅವರನ್ನ ಆಗ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಹೆಚ್ಚು ಕಡಿಮೆ 2 ತಿಂಗಳುಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡ್ತಾರೆ. ಪ್ರಜ್ಞೆಯನ್ನ ಕಳ್ಕೊಂಡಿರ್ತಾರೆ. ಅದಾದ ಬಳಿಕ ನಿಧಾನಕ್ಕೆ ಸುಧಾರಿಸ್ಕೊಳ್ತಾರೆ. ಡಾಕ್ಟರ್ ಹೇಳಿದ್ರಂತೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಿರರ್ ಅನ್ನ ಇಡೋದಿಕ್ಕೆ ಹೋಗಬೇಡಿ ಅಂತ ಹೇಳಿ. ಮುಖ ನೋಡ್ಕೊಂಡಾಗ ಅವರಿಗೆ ಅವ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಒಂದ್ ರೀತಿಯಲ್ಲಿ ಹಿಂಸೆ ಆಗಬಹುದು ಅಂತ ಹೇಳಿ. ಆದ್ರೆ ಚೆನ್ನಮ್ಮ ಅದರ ಗೆದ್ದು ಬಂದಂತ ರೀತಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ. ಆದ್ರೆ ಅದು ಯಾವುದಕ್ಕೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಅದಾದ ಬಳಿಕವೂ ಕೂಡ ಸಾರ್ವಜನಿಕ ಜೀವನದಲ್ಲಿ ತಮ್ಮಂತ ಅವ್ರು ತೋರಿಸ್ಕೊಳ್ತಾರೆ. ಎಲ್ಲಾ ಸಂಬಂಧಿಕರ ಮದುವೆ ಮತ್ತೊಂದು ಕಾರ್ಯಕ್ರಮಕ್ಕೆ ಯಾವುದೇ ಹಿಂಜರಿಕೆ ಇಲ್ಲದೆ ಹೋಗೋದಕ್ಕೆ ಶುರು ಮಾಡ್ಕೊಳ್ತಾರೆ. ತಮ್ಮ ಮುಖದ ಬಗ್ಗೆ ಅವರು ಇನ್ನೊಂದು ರೀತಿ ಭಾವನೆಯನ್ನ ಯಾವತ್ತೂ ಕೂಡ ವ್ಯಕ್ತಪಡಿಸೋದಕ್ಕೆ ಹೋಗಲಿಲ್ಲ. ಅದೊಂದು ದೊಡ್ಡ ಮಟ್ಟಿಗೆ ಗೆದ್ದು ಬರ್ತಾರೆ. ಇನ್ನು ಲೋಕೇಶ್, ಆಸಿಡ್ ಅನ್ನ ಎರಚಿದಂತ ವ್ಯಕ್ತಿ, 8 ವರ್ಷ ಏನೋ ಶಿಕ್ಷೆ ಆಗುತ್ತೆ. ಅದಾದ ಬಳಿಕ ದೇವೇಗೌಡರ ಕುಟುಂಬದವರೇನೋ ಅವರಿಗೆ ಕ್ಷಮೆಯನ್ನ ನೀಡ್ತಾರಂತೆ. ಅಂತದೇನೋ ಒಂದಷ್ಟು ಬೆಳವಣಿಗೆ ಆಗಿತ್ತು ಕಾನೂನು ರೀತಿಯಲ್ಲಿ. ಇದು ಚೆನ್ನಮ್ಮರ ಬದುಕಿನ ಕತೆ. 72 ವರ್ಷದ ದಾಂಪತ್ಯ ಜೀವನ, ಸುದೀರ್ಘವಾದಂಥ ದಾಂಪತ್ಯ ಜೀವನ. ಇಡೀ ಕುಟುಂಬ ತಮ್ಮಂತಾವು ರಾಜಕೀಯದಲ್ಲಿ ತೊಡಗಿಸಿಕೊಂಡಂಥ ಸಂದರ್ಭದಲ್ಲೂ ಕೂಡ ದೇವೇಗೌಡರ ಪತ್ನಿ ಅದೇ ಸಂಯಮ, ಅದೇ ತಾಳ್ಮೆ, ಅದೇ ಸರಳತೆ, ಅದೆಲ್ಲವನ್ನು ಕೂಡ ಮೈಗೂಡಿಸಿಕೊಂಡು ಬಂದಂಥವರು. ಇಂತಹ ಚೆನ್ನಮ್ಮ ಇದೀಗ 85ನೇ ವಯಸ್ಸಿಗೆ ವಿಧಿವಶರಾಗಿದ್ದಾರೆ. ಬಂಧುಗಳೇ, ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.